ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಯಾಕೆ ಮೌನವಾಗಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಯಾಕೆ ಸೈಲೆಂಟ್ ಆಗಿದ್ದಾರೆ? ಇಲ್ಲಿ ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ, ಮತ್ತೊಂದು ಜರ್ನಿ. ಬಾಟಮ್ನಲ್ಲಿ ಏನಿದೆ? ಕ್ಲಾರಿಟಿ. ಈ ಒಂದು ಕನೆಕ್ಷನಲ್ಲಿ ಪರ್ಫೆಕ್ಷನ್ ಬೇಕಿದೆ, ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಿರೋದ್ರಿಂದ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಮೆಸೇಜ್ ಬರುತ್ತೆ. ಇಲ್ಲಿ ಫ್ರೆಂಡ್ಶಿಪ್ ಬರ್ತಾ ಇದೆ, ಸಪೋರ್ಟ್, ಯೂನಿಟಿ ಅನ್ನೋದು ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ? ಪವರ್ ಓವರ್ ಡಿಫಿಕಲ್ಟಿ. ಏನೋ ಪ್ರಾಬ್ಲಮ್ಸ್ ಇದೆ, ಸಮಸ್ಯೆಗಳಿದೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿದ್ದಾರೆ ಅನ್ನೋದಿದೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ, ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಈ ವ್ಯಕ್ತಿಗೂ ಇಲ್ಲಿ ಹಾಗೆ ಅನ್ನಿಸ್ತಾ ಇದೆ. ಏನೋ ಇಮೋಷನಲ್ ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಮೌನವಾಗಿದ್ದಾರೆ. ನಿಮ್ಮಿಬ್ಬರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಸಪೋರ್ಟ್ ಇದೆ, ನಿಮಗೆ ತುಂಬ ಕೇರ್ ಮಾಡ್ತಾಯಿದ್ರು. ಆಗಾಗ ನಿಮ್ಮಿಬ್ಬರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು, ಸಣ್ಣ ಪುಟ್ಟ ಮಾತುಕತೆಗಳಾಗ್ತಾ ಇತ್ತು. ಎಷ್ಟೇ ದೂರ ಆದ್ರೂ ಅವರಾಗೆ ನಿಮಗೆ ಕನೆಕ್ಟ್ ಆಗ್ತಾಯಿದ್ರು. ಈ ಒಂದು ಜರ್ನಿನಲ್ಲಿ ನಿಮ್ಗೆ ಯಾವಾಗಲೂ ಜೊತೆಯಲ್ಲಿರ್ತಾ ಇದ್ರು. ಆದರೆ ಈಗ ಯಾಕೆ ಮೌನವಾಗಿದ್ದಾರೆ? ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಏನು ಫೈನಾನ್ಷಿಯಲ್ ಇಶ್ಯೂಸ್ ಬರ್ತಾ ಇದೆ ಅನ್ನೋದಿದೆ. ಕಾರ್ಡ್ ನಂಬರ್ 3, ಹಾಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ ನೋಡಿ. ಮತ್ತೊಂದು ಕಿಂಗ್ ಆಫ್ ಸಾರ್ಡ್ಸ್, ಇಲ್ಲಿ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಯಾರೋ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಇಮೋಷ್ನಲ್ ಆಗಿ, ಫೈನಾನ್ಷಿಯಲ್ ಆಗಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಇಲ್ಲಿ ಇನ್ನೇನಿದೆ ಹಾಗೆ ನೋಡಿದಾಗ ಈ ಒಂದು ಕನೆಕ್ಷನಲ್ಲಿ ಸಂತೋಷವಾಗಿದ್ದಾರೆ. ನಿಮ್ಮ ಮೇಲೆ ಯಾವುದೂ ಸಿಟ್ಟಿಲ್ಲ. ಇಲ್ಲಿ ನೀವಿಬ್ಬರು ಸೋಲ್ ಜರ್ನಿನಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ಒಳ್ಳೆ ಜಾಬ್ ಇಲ್ಲದೆ ಇರಬಹುದು, ಅಥವಾ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ತನ್ನ ಪರಿಸ್ಥಿತಿ ಮೇಲೆ ಸಿಟ್ಟಿದೆ. ನಿಮ್ಮ ಬಗ್ಗೆ ಸಂತೋಷ ಇದೆ, ನಿಮಗೆ ಏನೂ ಹೇಳೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ರಿಗ್ರೆಟ್ಸ್ ಇದೆ. ಜೀವನದಲ್ಲಿ ಸಾಕಷ್ಟು ಕನಸುಗಳಿದೆ. ತುಂಬ ದುಡ್ಡು ಮಾಡಬೇಕು, ನಾನು ಇಷ್ಟಪಟ್ಟ ವ್ಯಕ್ತಿನ ಮದುವೆ ಆಗಬೇಕು, ಹಾಗೆಲ್ಲ ಏನೇನೋ ಕನಸುಗಳಿದೆ. ಏನೂ ನಡೀತಾ ಇಲ್ಲ, ಯಾವ ಕೆಲಸಗಳು ಆಗ್ತಾ ಇಲ್ಲ, ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಜೀವನದಲ್ಲಿ ತುಂಬ ಕಷ್ಟ ನೋಡಿರುವಂಥ ವ್ಯಕ್ತಿ ನಿಮ್ಮಿಂದ ಮೌನವಾಗಿದ್ದಾರೆ ಸರಿ, ಆದರೆ ನಿಮ್ಮ ಜೊತೆ ಮಾತು ಬಿಟ್ಟಿಲ್ಲ. ನಿಮಗೆ ಮೆಸೇಜ್ ಮಾಡ್ತಾರೆ, ನಿಮಗೆ ಕಾಲ್ ಮಾಡ್ತಾರೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಕೇರ್ ಮಾಡ್ತಾರೆ. ಆದರೆ ತನ್ನ ಬಗ್ಗೆ ಏನೂ ಹೇಳ್ಕೊತಾ ಇಲ್ಲ, ಆದಷ್ಟು ಮೌನವಾಗಿರ್ತಾರೆ. ಅದರ ಹಿಂದೆ ಏನೋ ಕಾರಣಗಳಿದೆ ಅನ್ನೋದು ನಿಮಗೂ ಗೊತ್ತಿದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲೊಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆ 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 5 ಆಫ್ ಪೆಂಟಿಕಲ್ಸ್ ಇದೆ, 4 ಆಫ್ ಕಪ್ಸ್ ಇದೆ. ಇಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಈ ಫ್ರೆಂಡ್ಶಿಪ್ನಲ್ಲಿ 100% ಎಫರ್ಟ್ಸ್ ನಿಮ್ಮದಿದೆ. ಆ ವ್ಯಕ್ತಿನ ನಿಮಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಅವ್ರು ಬೇಜಾರು ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ. ಇಲ್ಲೊಂದು ಹೆವಿ ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಕಾಯ್ತಾ ಇದ್ದೀರಾ ಅವ್ರಿಗೋಸ್ಕರ, ಅವ್ರಿಗೆ ನೀವು ಹಣ ಸಹಾಯ ಮಾಡಿರಬಹುದು ಅನ್ನೋದಿದೆ. ಇಲ್ಲಿ ಅವರ ಈ ಪರಿಸ್ಥಿತಿಯಿಂದ ನಿಮಗೂ ಬೇಜಾರಿದೆ. ಆದರೆ ಈ ಕನೆಕ್ಷನಲ್ಲಿ ಏನೋ ಕನ್ಫ್ಯೂಷನ್ ಇದೆ ನಿಮಗೆ. ಅವರು ಯಾವಾಗ ಏನು ಹೇಳ್ತಾರೋ ಅನ್ನೋ ಹೆದರಿಕೆನೂ ಇದೆ. ನೀವಿಲ್ಲಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ,
ಅವ್ರು ಸೈಲೆಂಟ್ ಆಗಿರೋದ್ರಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಅವ್ರಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ, ಏನೋ ಪ್ರಾಬ್ಲಮ್ಸ್ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಇದೆಲ್ಲ ಸರಿಯಾಗುತ್ತೆ. ಈ ಕನೆಕ್ಷನಲ್ಲಿ ಅವ್ರು ಏನಾದರೂ ಕ್ಲಾರಿಟಿ ಕೊಡ್ತಾರೆ, ಹಾಗೆ ನೀವು ಕಾಯೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೇನಾದರೂ ಸೊಲ್ಯೂಷನ್ ಸಿಗತ್ತಾ? ಏನಾದರೂ ಅಡ್ವೈಸ್ ಬರುತ್ತಾ? ಎಸ್, ಕಂಪ್ಲೀಷನ್ ಬರ್ತಾ ಇದೆ ನೋಡಿ. ಪೇಷನ್ಸ್, ಹೌದು, ಹಾರ್ಮನಿ ಬರ್ತಾ ಇದೆ. ಹಾಗೆ ಒನ್ ಮೋರ್, ರೆಬೆಲ್, ಮತ್ತೊಂದು ರೀಬರ್ತ್, ವಾವ್, ಟ್ರಾವೆಲಿಂಗ್, ಜರ್ನಿ. ಹಾಗೆ ನಿಮಗೆ ಕಾರ್ಡ್ಗಳು ಬರ್ತಾ ಇದೆ. ಇದು ಸ್ವಲ್ಪ ದಿನ ಮುಂದುವರಿಯುತ್ತೆ. ಸೋಲ್ ಜರ್ನಿನಲ್ಲಿ ಇದ್ದೀರಾ ಅಂತ ಹೇಳಿದೆ. ಆದ್ದರಿಂದ ಇಲ್ಲಿ ಹೆಚ್ಚು ಬ್ಲಾಕೇಜಸ್ ಇರುತ್ತೆ, ನೆಗೆಟಿವ್ ಎನರ್ಜಿ ಇರುತ್ತೆ. ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ ಅನ್ನೋದಿದೆ. ಯಾರೋ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಏನೋ ಪರಿಸ್ಥಿತಿ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದೆ. ಇದಕ್ಕೆ ಇಲ್ಲಿ ನಿಮಗೆ ಕಂಪ್ಲೀಷನ್ ಬರ್ತಾ ಇದೆ. ಹಾಗೆ ರೀಬರ್ತ್ ಇದೆ ಅನ್ನೋದು ಬರ್ತಾ ಇದೆ. ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಹೇಳ್ತಾ ಇದೆ. ಸ್ವಲ್ಪ ದಿನ ಮೌನವಾಗಿರ್ತಾರೆ, ಆದರೆ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಅವ್ರ ಪರಿಸ್ಥಿತಿನ ನಿಮ್ಮ ಜೊತೆ ಏನೂ ಶೇರ್ ಮಾಡ್ಕೊಳ್ಳಲ್ಲ, ಆದರೆ ಸರಿಯಾಗಿ ಏನೂ ಕ್ಲಾರಿಟಿ ಕೊಡಲ್ಲ. ಫ್ಲೆಕ್ಸಿಬಲ್ ಆಗಿರ್ತಾರೆ. ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಆದರೆ ಕಂಪ್ಲೀಷನ್, ರೀಬರ್ತ್ ಅನ್ನೋದು ಇಲ್ಲಿ ಬರ್ತಾ ಇದೆ. ಅದಕ್ಕೆ ನೀವು ಸ್ವಲ್ಪ ಕಾಲ ತಾಳ್ಮೆಯಿಂದ ಇರಬೇಕಾಗುತ್ತೆ. ಈಗ ನಿಮಗೆ ಅವ್ರು ಯಾಕೆ ಮೌನವಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಅನ್ಕೋತೀನಿ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನಿಮಗೆ? ಏನು ಬರುತ್ತೆ ಕಾರ್ಡ್ಸ್ ನೋಡೋಣ. ಇಲ್ಲೊಂದು ನೇಚರ್ ಬರ್ತಾ ಇದೆ. ಹೀಲಿಂಗ್, ನೇಚರ್, ಎಲಿಗೆನ್ಸ್, ಆ್ಯಕ್ಷನ್ ನೋಡಿ. ಮತ್ತೊಂದು ಮ್ಯಾನಿಫೆಸ್ಟೇಷನ್. ಇಲ್ಲಿ ಬಾಟಮ್ನಲ್ಲಿ ಡಿಗ್ನಿಟಿ ಬರ್ತಾ ಇದೆ. ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ, ಅಂದರೆ ತಾಳ್ಮೆಯಿಂದ ಇರಬೇಕಾಗತ್ತೆ ಅನ್ನೋದು ಬರ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ನೀವು ಪ್ರೇಯರ್ ಮಾಡ್ಕೋಬೇಕಾಗತ್ತೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಆ್ಯಕ್ಷನ್ ಬರ್ತಾ ಇದೆ. ಅನುಮಾನ ಪಡೋದನ್ನು ನಿಲ್ಲಿಸಿ. ಸಮಥಿಂಗ್ ಮ್ಯಾಜಿಕ್ ವಿಲ್ ಹ್ಯಾಪನ್, ನಥಿಂಗ್ ಕ್ಯಾನ್ ಹೋಲ್ಡ್ ಯು ಬ್ಯಾಕ್ ಅನ್ನೋದು ಬರ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಏನೋ ರೀಬರ್ತ್ ಇದೆ, ಮುಂದೆ ಅವ್ರ ಜೀವನದಲ್ಲಿ ಏನೋ ಚೇಂಜಸ್ ಆಗುತ್ತೆ, ಹಾಗೆ ಅವರೇನೋ ಆ್ಯಕ್ಷನ್ ತಗೋತಾರೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಏನೇನೋ ಕನಸುಗಳು ಇಟ್ಕೊಂಡಿದ್ದೀರಾ, ಆದರೆ ಆ ಕನಸುಗಳಿಗೆ ಶಕ್ತಿ ಇದೆ ಅನ್ನೋದು ಬರ್ತಾ ಇದೆ. ಏಂಜಲ್ಸ್ನ ಬ್ಲೆಸ್ಸಿಂಗ್ಸ್ ಇದೆ. ಈ ಕನೆಕ್ಷನಲ್ಲಿರೋ ನೆಗೆಟಿವಿಟಿನ ನೀವು ಹೀಲ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೆದರಿಕೆ, ಆತಂಕಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಸದ್ಯದ ಪರಿಸ್ಥಿತಿನಲ್ಲಿ ಸೈಲೆಂಟ್ ಆಗಿದ್ದಾರೆ, ಮುಂದೆ ಅವ್ರ ಪರಿಸ್ಥಿತಿ ಸುಧಾರಿಸಿ ಅವರೇನೋ ಆ್ಯಕ್ಷನ್ ತಗೋತಾರೆ ನಿಮ್ಮ ಕನೆಕ್ಷನ್ನಲ್ಲಿ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.